ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುಳ್ಳು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅತಿಥಿ ಗ್ರ್ಯಾಂಡಲ್ಲಿ ತೊವೆ ಪಪ್ಪು ಮಾಡ್ತಾ ಇದ್ದಾರೆ. ಇದು ಅತಿಥಿ ಗ್ರ್ಯಾಂಡಲ್ಲಿ ಮಾಡೋವಂಥ ಸಾಂಬಾರಾಗಲಿ ಪ್ರತಿಯೊಂದು ಅಷ್ಟೇ ತುಂಬಾ ಯೂನಿಕ್ ಆಗಿ ಸಕ್ಕದಾಗಿ ಮಾಡ್ತಾರೆ. ಪ್ರತಿಯೊಂದು ಇವರು ಯೂಸ್ ಮಾಡೋ ಅಂಥ ಆಯಿಲ್ ಆಗಲಿ ಪ್ರತಿಯೊಂದು ಅಷ್ಟೇ ತುಂಬಾ ಒಳ್ಳೆ ಬ್ರ್ಯಾಂಡ್ಸ್ ಇರುತ್ತೆ. ಇವರು ತುಂಬ ಆಲ್ಮೋಸ್ಟ್ ಒಂದು 40 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಇದನ್ನು ಮಾಡ್ತಾ ಇರೋದು. ಬನ್ನಿ ನೋಡೋಣ. ಇದು ತೊವೆ ಪಪ್ಪು. ಇದು ಮಧ್ಯಾಹ್ನಕ್ಕೆ ವೈಟ್ ರೈಸ್ ಕೊಡ್ತಾರೆ. ಇದು ಸಾಂಬಾರು, ರಸ ಮತ್ತು ಇದು ಪಪ್ಪು. ಇದು ಅಂತೂ ಸೂಪರ್ ಆಗಿರುತ್ತೆ. ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಇದರಲ್ಲಿ ಸರ್ ಏನೇನು ಹಾಕಿದ್ರೆ? ಸಾಸಿವೆ, ಜೀರಿಗೆ, ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ. ಆಮೇಲೆ ಫ್ರೈ ಆದ್ರ ಮೇಲೆ ಟೊಮೊಟೊ, ಆಮೇಲೆ ಸೊಪ್ಪು ಹಾಕಿದ್ಮೇಲೆ ಸೊಪ್ಪು ಪಾಲಕ್ ಸೊಪ್ಪ. ಬರೀ ಪಾಲಕ್ ಸೊಪ್ಪು ಎಷ್ಟು ಕಟ್ ಹಾಕಿದ್ದಾರೆ ಇದರಲ್ಲಿ? ಒಂದು 10 ಕಟ್ ಹಾಕಿರ. ನೋಡಿ, ಒಂದು 10 ಕಟ್ಟು ಪಾಲಕ್ ಹಾಕೊಂಡಿರೋಂಥದ್ದು ಇದರಲ್ಲಿ. ನೋಡಿ, ಇಷ್ಟೊಂದು ಇದರಲ್ಲಿ ಹಾಕ್ಕೊಂಡು ಇದರಲ್ಲಿ ನೀರು ಹಾಕ್ಕೊಂಡು ಒಂದು 2.5 3 ಲೀಟ್ರ್ ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೊತಾ ಇರೋಂಥದ್ದು. ನೋಡಿ, ಇದರಲ್ಲಿ 1 ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಒಂದು 2 ಹಿಡಿ ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ಕಲ್ಲುಪ್ಪು ಹಾಕ್ಕೊಂಡು ಈಗ ಇದನ್ನೆಲ್ಲ ಬೇಯಿಸ್ಕೊತಾರೆ ಅಂಥದ್ದು. ನೋಡಿ, ಇದು ಬೇಳೆ ಹಾಕ್ಕೊತಾ ಇದ್ದಾರೆ. ಇದು ಸಪ್ರೇಟಾಗಿ ಇದನ್ನು ಬೇಯಿಸ್ಕೊಂಡಿದ್ದಾರೆ. ಬೇಳೆ ಮತ್ತು ಹಸಿಮೆಣಸಿನ್ಕಾಯಿ, ಟೊಮಾಟೊ, ಆನಿಯನ್, ಗ್ರೀನ್ ಚಿಲ್ಲಿ, ಗಾರ್ಲಿಕ್, गार्लिक और ಬೆಳ್ಳುಳ್ಳಿ, तूर दाल, ಓಕೆ, मूंग दाल, ತೊಗರಿಬೇಳೆ, ಮುಂಗ. ಓಕೆ. ನೋಡಿ, ಇದು ತೊಗರಿಬೇಳೆ ಮತ್ತು ಹೆಸರುಬೇಳೆ ಇದನ್ನು ಇಷ್ಟೊಂದು ಹಾಕ್ಕೊಂಡು ಇದನ್ನು ಬೇಯಿಸಿ ಮತ್ತು ಇದರಲ್ಲಿ ಹಾಕ್ಕೊಂಡಿರೋವಂಥದ್ದು. ಸ್ನೇಹಿತರೆ ನೋಡಿ, ಇದು ಪಪ್ಪು ಅನ್ನೋದು ರೆಡಿಯಾಗಿದೆ. ಇದು ಆಲ್ಮೋಸ್ಟ್ ಒಂದು 10 ರಿಂದ 15 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದಾರೆ. ಬೇಳೆ ಹಾಕಿದ್ಮೇಲೆ ಕುದಿಸ್ಕೊಂಡು ಈಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ಸಣ್ಣ ಕಟ್ ಮಾಡಿರೋವಂಥದ್ದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಟ್ಕೊಂಡಿರೋಂಥದ್ದು. ಮತ್ತು ಇದರಲ್ಲಿ ಒಗ್ಗರಣೆ ಹಾಕ್ಕೊತಾರೆ. ಸ್ನೇಹಿತರೆ ನೋಡಿ, ಒಗ್ಗರಣೆ ಹಾಕ್ಕೊತಾ ಇದ್ದಾರೆ. ಇದು ಪಪ್ಪಿಗೆ ಮತ್ತು ಸಾಂಬಾರಿಗೆ ಇದು ಎರಡಕ್ಕೂ ಸೇರಿ ಒಂದೇ ಸರಿ ಒಗ್ಗರಣೆ ಮಾಡ್ಕೊತಾ ಇದ್ದಾರೆ. ರಸಕ್ಕೆ ಎಲ್ಲದಕ್ಕೂ ಒಂದೇ ಸರಿ ಒಗ್ಗರಣೆ ಮಾಡ್ತಾರೆ. ನೋಡಿ, ಮೇಲ್ಗಡೆ ಒಗ್ಗರಣೆ ನೋಡಿ, ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ. ನೋಡಿ, ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಒಂದು 2 ಹಿಡಿ ಸಾಸಿವೆ ಹಾಕ್ಕೊಂಡಿದ್ದಾರೆ. 2.5 ಹಿಡಿ ಸಾಸಿವೆ ಹಾಕ್ಕೊಂಡು ನೋಡಿ, ಈ ಥರ ಚಿಟಪಟ ಅಂದಮೇಲೆ ಬೇರೆ ಎಲ್ಲ ಹಾಕೋಣ ಅಂತದ್ದು. ನೋಡಿ, ಅದು ಹಾಕಿದ್ಮೇಲೆ ಈಗ ಮತ್ತೆ ಬೆಳ್ಳುಳ್ಳಿ, ಇದು ಜಜ್ಜಿರೋ ಅಂತ ಬೆಳ್ಳುಳ್ಳಿ ಹಾಕ್ಕೊತಾ ಇದೆ. ನೋಡಿ, 1.5 ಹಿಡಿ ಇದು ಜಜ್ಜಿರೋ ಬೆಳ್ಳುಳ್ಳಿ. ಈಗ ಕರಿಬೇವು ಸೊಪ್ಪು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಇದು ಕಟ್ ಮಾಡಿ ಒಂದು 4-5 ಪೀಸ್ ಮಾಡಿ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದು. ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು. ನೋಡಿ, ಪಪ್ಪಿಗೆ ಸ್ವಲ್ಪ ಒಗ್ಗರಣೆ. ಇದೇ ಒಗ್ಗರಣೆ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಹಾಕೋಣ ಅಂಥದ್ದು. ರಸಕ್ಕೆ ಮತ್ತು ಪಪ್ಪಿಗೆ ಮತ್ತು ಸಾಂಬಾರಿಗೆ ಸೇಮ್ ಒಗ್ಗರಣೆ ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಅತಿಥಿ ಗ್ರ್ಯಾಂಡ್ ಹೋಟೆಲ್ ಸ್ಟೈಲಲ್ಲಿ ಮಾಡೋ ಅಂಥ ತೊವೆ ಪಪ್ಪು. ಇದಂತೂ ವೈಟ್ ರೈಸ್ಗೆ ಸಖತ್ತಾಗಿರುತ್ತೆ. ನಾನು ವೈಟ್ ರೈಸ್ ಅಲ್ಲೇ ಹಾಕ್ಕೊಂಡು ಟೇಸ್ಟ್ ಮಾಡಿದೆ. ತುಂಬಾ ಸಖತ್ತಾಗಿತ್ತು. ಇದು ಊಟದಲ್ಲಿ ಕೊಡ್ತಾರೆ, ಸಖತ್ತಾಗಿರುತ್ತೆ. ತುಂಬ ವಿಧಾನದಲ್ಲಿ ಸಾಂಬಾರ್ಗಳು ಮಾಡ್ತಾರೆ. ಆ ಥರ ಸಾಂಬಾರ್ಸ್ ಎಲ್ಲನೂ ಬರೋಂಥ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ.